ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಟ್ಯಾಲೆಂಟ್, ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೇನಾದರೂ ಈ ಒಂದು ಪರ್ಸನ್ ಬಗ್ಗೆ ಮಾತಾಡ್ತಾ ಇರೋದು ಕರೆಕ್ಟ್ ಇದೆ, ಅವರ ಥಾಟ್ಸ್ ಫೀಲಿಂಗ್ಸ್ ಇದೇ ಥರ ಇದೆ, ನಿಮ್ಗೆ ಅದು ರೆಸೊನೇಟ್ ಆಗ್ತಾ ಇದೆ ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಯಾವುದಾದ್ರೂ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೂ ಕೂಡ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನೀವು ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ತೊಗೋಬೋದು. ಓಕೆ, ನೋಡೋಣ ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್ ಯಾವ ಥರ ಇದೆ, ಅಥವಾ ಅವರ ಲೇಟ್ ನೈಟ್ ಥಾಟ್ಸ್ ಏನು, ಅವರ ಫೀಲಿಂಗ್ಸ್ ಏನು, ಅವ್ರು ಇವತ್ತು ಅಥವಾ ನಿನ್ನೆ ಯಾವ ಥರ ಯೋಚನೆ ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಫಸ್ಟೇ 2 ಆಫ್ ಕಪ್ಸ್ ಬರ್ತಾ ಇದೆ. 2 ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ಅವರು ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು, ಎಲ್ಲನೂ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಅಂತ ಅಂದ್ಬಿಟ್ಟು ಹೇಳ್ಬೋದು ಈ ಪರ್ಸನ್ ಹತ್ರ. ಯಾಕೆ ಅಂದರೆ ಈ ಒಂದು ಡ್ರೆಸ್ನ ನೋಡ್ಬೋದು ನೀವು, ಯಾವ ಥರ ಜಿಲ್ ಥರ ಒಂಥರ ಡಿಫ್ರೆಂಟಾಗಿ ಡಿಸೈನ್ ಆಗಿ ಇದೆ. ಸೊ ಈ ಪರ್ಸನ್ ಬಂದು ಒಂಥರ ಅವರ ಮನಸ್ಥಿತಿ ತುಂಬ ಪೀಸ್ಫುಲ್ ಆಗಿಲ್ಲ ಅಥವಾ ತುಂಬ ಶಾಂತವಾಗಿಲ್ಲ. ಒಬ್ಬರು ತುಂಬ ಪೀಸ್ಫುಲ್ ಆಗಿದ್ದೀರಾ, ಒಬ್ರಿಗೆ ಮೈಂಡಲ್ಲಿ ಗೊತ್ತು, ಒಂದು ಕ್ಲಾರಿಟಿ ಇದೆ, ಬೇಕು ಬೇಡ ಅನ್ನೋವಂಥದ್ದು. ಇನ್ನೊಬ್ಬರಿಗೆ ಕ್ಲಾರಿಟಿ ಇಲ್ಲ, ಬೇಕಾ ಬೇಡವಾ ಈ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು. ಬಟ್ ಸ್ಟಿಲ್ ಅವ್ರಿಗೆ ಫೀಲ್ ಆಗ್ತಾ ಇದೆ, ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಒಂದು ಫೀಲಿಂಗ್ಸ್ ಒಂಥರ ಕೆಲವೊಂದು ಸರಿ ತುಂಬ ಎಕ್ಸ್ಪ್ರೆಸಿವ್ ಆಗಿರುತ್ತೆ. ಅಂದರೆ ತೋರಿಸ್ಕೊಳ್ತಿರ್ತಾರೆ ಮೇಲ್ನೋಟಕ್ಕೆ, ನಿಮ್ಮನ್ನ ವಾಚ್ ಮಾಡೋದು, ಅಥವಾ ನೀವೆಲ್ಲಿರ್ತಿರೋ ಅಲ್ಲಿ ನಿಮ್ಮ ಹತ್ರ ಬರೋ ಹಾಗೆ ಅವರು ಮಾಡೋ ಅಂಥದ್ದು, ಅಥವಾ ಇನ್ಸ್ಟಾದ್ರಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ನಿಮ್ಮದು ಸ್ಟೇಟಸ್ ನೋಡೋ ಅಂಥದ್ದು, ಈ ಥರ. ಬಟ್ ಕೆಲವೊಂದು ಸರಿ ಅವ್ರು ಏನು ಆಗ್ತಿರ್ತಾರೆ ಅಂತಲೇ ಗೊತ್ತಾಗಲ್ಲ. ಒಂಥರ ಕಂಪ್ಲೀಟ್ಲಿ ಆ ಪರ್ಸನ್ ಒಂಥರ ಡ್ಯುಯಲ್ ಮೈಂಡ್ ಸೆಟ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಟ್ ರೈಟ್ ನಾವು ಈ ಒಂದು ಕಾರ್ಡ್ನ ನೋಡಿ ಹೇಳ್ಬೋದು, ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಅಥವಾ ಎಮೋಷನ್ಸ್ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು. ಈ ಪರ್ಸನ್ ಎಮೋಷನಲಿ ನಿಮ್ಮನ್ನು ಕನೆಕ್ಟ್ ಆಗ್ತಾ ಇದ್ದಾರೆ, ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಅಥವಾ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ, ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನೋಡೋಣ ಇನ್ನು. ಓಕೆ, ಕಿಂಗ್ ಆಫ್ ಸ್ವಾರ್ಡ್ ಅಂತ ಅಂದರೆ ಸ್ವಲ್ಪ ಆ್ಯಟಿಟ್ಯೂಡ್ ಇರುತ್ತೆ, ಈಗೋ ಇರುತ್ತೆ. ನಾನು ಹೋಗಿ ಮಾತಾಡಿಸೋದು, ನಾನು ಹೋಗಿ ಅವ್ರ ಹತ್ರ ಅಪ್ರೋಚ್ ಮಾಡೋ ಅಂಥದ್ದೇನಿದೆ, ಅವ್ರಿಗೆ ಗೊತ್ತಾಗಲಿ ನನ್ನ ಫೀಲಿಂಗ್ಸ್ನ, ಅವರೇ ಅರ್ಥ ಮಾಡ್ಕೊಳ್ಳಿ, ಈ ಥರ ಒಂದು ಆ್ಯಟಿಟ್ಯೂಡ್ ಇರೋವಂಥ ವ್ಯಕ್ತಿ ಇವರು. ಆ್ಯಂಡ್ ಇವ್ರು ನೋಡ್ಬೋದು ಸ್ವಲ್ಪ ಈ ಒಂದು ಸ್ಕಿನ್ ಟೋನಲ್ಲಿ ಇರ್ತಾರೆ, ಒಂಥರ ಮೀಡಿಯಮ್ ಟು ಫೇರ್ ಸ್ಕಿನ್ ಟೋನಲ್ಲಿ ಇರ್ತಾರೆ ಈ ಪರ್ಸನ್. ಓಕೆನಾ. ಆ್ಯಂಡ್ ಅವ್ರಿಗೆ ಸ್ವಲ್ಪ ಕಣ್ಣು ತುಂಬ ಶಾರ್ಪಾಗಿ ಅಗಲವಾಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಆ ಪರ್ಸನ್ ನಿಮ್ಮನ್ನು ನೋಡಿದಾಗ ಅವ್ರಿಗೆ ಮೆಸ್ಮರೈಸ್ ಫೀಲಿಂಗ್ ಆಗುತ್ತೆ. ಅಂದರೆ ಒಂಥರ ಯಾವಾಗಲೂ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಇರುತ್ತೆ, ನಿಮ್ಗೆ ಯಾವಾಗಲೂ ಒಂದು ಅಟೆನ್ಷನ್ ಕೊಡಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಅವರು. ಬಟ್ ಆ್ಯಟಿಟ್ಯೂಡ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಮೇ ಬಿ ಲೆಫ್ಟ್ ಹ್ಯಾಂಡಿಗೆ ಈ ಒಂದು ಮಿಡಲ್ ಫಿಂಗರ್ಗೆ ರಿಂಗ್ ಹಾಕ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಪರ್ಸನ್ ಏನಾದರೂ ಮಿಡಲ್ ಫಿಂಗರ್ಗೆ ರಿಂಗ್ ಹಾಕ್ಕೊಳ್ತಿದ್ದಾರಾ ಅಂತ ಅಂದ್ಬಿಟ್ಟು ನೋಡಿ. ಆ್ಯಂಡ್ ಈ ವ್ಯಕ್ತಿ ತುಂಬ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಇಲ್ಲಿ ಮೀನ ರಾಶಿ, ವೃಶ್ಚಿಕ ರಾಶಿ, ಮತ್ತು ಕರ್ಕಾಟಕ ರಾಶಿ, ಮತ್ತು ಕುಂಭ ರಾಶಿ, ಮತ್ತು ಮಿಥುನ ರಾಶಿ, ಇಷ್ಟು ರಾಶಿಯಲ್ಲಿ ನಿಮ್ಮ ವ್ಯಕ್ತಿ ಏನಾದರೂ ಇದ್ದರೆ ನಿಮಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಅವ್ರದ್ದು ಅಕ್ಷರ ಬಂದು, ಮೊದಲನೇ ಅಕ್ಷರ ಬಂದು HALEMTFKCRGS ಆ್ಯಂಡ್ T. ಓಕೆ, ಸೊ ಇದಾಗಿರುತ್ತೆ ಈ ಪರ್ಸನ್ ಅಕ್ಷರ ಬಂದು. ಆ್ಯಂಡ್ ಆ ಒಂದು ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಬಂದು 2/11/22 ಆ್ಯಂಡ್ 20 ಮತ್ತು 13 ಹುಟ್ಟಿರ್ತಾರೆ. ಆ್ಯಂಡ್ ಆಲ್ಸೋ 15 ಆ್ಯಂಡ್ 6 ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಈ ಪರ್ಸನ್ ಹುಟ್ಟಿರೋ ಅಂಥ ಚಾನ್ಸಸ್ ಇರುತ್ತೆ, ನೀವು ಕೇಳ್ತಿರೋ ಅಂಥ ವ್ಯಕ್ತಿ. ಓಕೆ, ಸೊ
ಆ್ಯಂಡ್ ಆ ಪರ್ಸನ್ ಅನ್ನಿಸ್ತಾ ಇದೆ ನೀವೇ ಅವರ ಪ್ರಪಂಚ ಅಂತ ಅಂದ್ಬಿಟ್ಟು. ದ ವರ್ಲ್ಡ್ ಕಾರ್ಡ್ ಅಂತ ಬಂದಿದೆ ಅಂದರೆ ನೀವೇ ಅವರ ಲೈಫಲ್ಲಿ ಒಂದು ತುಂಬ ಅವರ ಲೈಫ್ನ ತೋರಿಸಿದಂತಹ ವ್ಯಕ್ತಿ ನೀವು ಅಂತ ಅಂದ್ಬಿಟ್ಟು ಹೇಳ್ಕೊಳ್ತಾರೆ. ಆ್ಯಂಡ್ ಅವರ ಜೀವನದಲ್ಲಿ ಅವರು ಮ್ಯಾನಿಫೆಸ್ಟ್ ಮಾಡ್ತಿದ್ದಂತಹ ವ್ಯಕ್ತಿ ನೀವು. ಅಂದರೆ ಅವರು ಯಾವಾಗಲಾದ್ರೂ ಅಪ್ಪ ನನಗೆ ಈ ಥರ ಒಂದು ವ್ಯಕ್ತಿ ಇರಬೇಕಿತ್ತು, ನನ್ನ ಲೈಫಲ್ಲಿ ನಾನು ಖುಷಿ ಸಂತೋಷ ಅನ್ನುವಂಥದ್ದು ಏನಾದರೂ ಇದ್ದರೆ ಈ ಥರ ಒಂದು ಪರ್ಸನ್ ನನ್ನ ಹತ್ರ ಇರಬೇಕಿತ್ತು ಅಂತ ಅಂದ್ಬಿಟ್ಟು ಅವರು ಮ್ಯಾನಿಫೆಸ್ಟ್ ಮಾಡ್ತಿದ್ದಂತಹ ವ್ಯಕ್ತಿ ನೀವು. ಓಕೆ, ಬಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ನೋಡ್ಬೋದು ತುಂಬ ಜನ ಇನ್ಫ್ಲೂಯೆನ್ಸಸ್ ಅನ್ನುವಂಥದ್ದನ್ನು ಮಾಡ್ತಿದ್ದಾರೆ. ಓಕೆನಾ. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿಯ ಜೀವನ ಬರೀ ಅವ್ರಿಗೆ ಮಾತ್ರನೇ ಅಲ್ಲ, ಅದು ಅವರ ಜೀವನಕ್ಕೆ ಬೇರೆ ವ್ಯಕ್ತಿಗಳ ಇಂಟರ್ಫಿಯರೆನ್ಸ್ ತುಂಬಾ ಇದೆ ಅಂತ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ಅವ್ರು ಅದಕ್ಕೆ ಶೀಲ್ಡ್ ಹಾಕೋತಿದ್ದಾರೆ, ಅವ್ರಿಗೊಂದು ಬೌಂಡ್ರಿ ಹಾಕ್ಕೊಳ್ತಿದ್ದಾರೆ, ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ತಿದ್ದಾರೆ, ಎಲ್ಲನೂ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಈ ಪರ್ಸನ್ ಆ ಒಂದು ಹೇಳಿಕೆ ಮಾತನ್ನು ಕೇಳೋ ಅಂಥದ್ದು ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಈ ಪರ್ಸನ್ ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು, ನಿಮ್ಮ ಜೊತೆ ಒಂದು ಹೊರಗಡೆ ಔಟಿಂಗ್ ಅಥವಾ ಡೇಟಿಂಗ್ ಅಥವಾ ಒಂದು ಜರ್ನಿ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾರೆ. ಆ್ಯಂಡ್ ಈ ಪರ್ಸನ್ ಬಂದು ಸಿಂಹ ರಾಶಿ, ವೃಷಭ ರಾಶಿ, ಕುಂಭ ರಾಶಿ ಮತ್ತು ವೃಶ್ಚಿಕ ರಾಶಿ ಆಗಿರುವಂಥ ಚಾನ್ಸಸ್ ಇದೆ. ಓಕೆ, ಸೊ ಈ ಪರ್ಸನ್ಗೆ ಇನ್ನು ನಿಮ್ಮ ಒಂದು ಆಲೋಚನೆಯಲ್ಲಿ ಇದ್ದಾರೆ, ಅವ್ರು ನಿಮ್ಮ ಜೊತೆ ಹೊರಗಡೆ ಹೋಗಬೇಕು, ಸುತ್ತಾಡಬೇಕು, ನೀವಿಬ್ಬರು ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಪೇಜ್ ಆಫ್ ಕಪ್ಸ್ ಅಗೇನ್, ಅವರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ, ಅವ್ರು ಯಾವಾಗಲೂ ಈ ಥರ ಸ್ಟ್ರೈಪ್ಸ್ ಡ್ರೆಸ್ ಹಾಕ್ಕೊಳ್ಳೋದು, ಸ್ವಲ್ಪ ಕಲರ್ಫುಲ್ ಡ್ರೆಸ್ ಹಾಕ್ಕೊಳ್ಳೋ ಅಂಥದ್ದು, ಸ್ವಲ್ಪ ರೆಡಿ ಆಗುವಂಥದ್ದು ಜಾಸ್ತಿ ಇರುತ್ತೆ ಆ ವ್ಯಕ್ತಿ. ಆ್ಯಂಡ್ ಅವ್ರು ಯಾವಾಗಲೂ ಈ ಥರ ಡ್ರೆಸ್ ಸೆನ್ಸ್ ಅನ್ನೋವಂಥದ್ದು ಒಂಥರ ಜನರಲ್ ಆಗಿರಲ್ಲ. ಓಕೆ, ಸ್ವಲ್ಪ ತುಂಬ 10 ಜನ ಇದ್ದರೆ ಅಲ್ಲಿ ಒಬ್ಬ ವ್ಯಕ್ತಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸೋ ಥರ ಈ ಪರ್ಸನ್ ರೆಡಿ ಆಗ್ತಾರೆ. ಆ್ಯಂಡ್ ಅವರು ನಿಮಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ನೋಡ್ಬೋದು ನೀವು ಇಲ್ಲಿ ಪರ್ಸನ್ ಈ ಫಿಶ್ ಕಡೆ ನೋಡ್ತಿದ್ದಾನೆ, ಆದರೆ ಈ ಫಿಶ್ ಒಂಥರ ಚಂಚಲ ಮನಸ್ಸು. ಓಕೆನಾ, ಯಾಕೆಂದರೆ ಫಿಶ್ ಹೆಜ್ಜೆನ ನೀವು ಕಂಡುಹಿಡಿಯೋದಕ್ಕೆ ಆಗಲ್ಲ ಅಲ್ವಾ, ಅದು ಎಲ್ಲಿಂದ ಹೇಗೆ ಬಂತು ಅಂತ ಅಂದ್ಬಿಟ್ಟು. ಅದೇ ಥರ ಇವರ ಮೈಂಡ್ ಸೆಟ್ಟು ಅಷ್ಟೇ, ನೀವು ಕಂಡುಹಿಡಿಯೋದಕ್ಕಾಗಲ್ಲ. ಸ್ವಲ್ಪ ದಿನ ಪಾಸಿಟಿವ್ ಆಗಿರ್ತಾರೆ, ಸ್ವಲ್ಪ ದಿನ ನೆಗೆಟಿವ್ ಆಗಿರ್ತಾರೆ, ಸ್ವಲ್ಪ ದಿನ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇರೋನು ತೋರಿಸ್ತಾರೆ, ಇನ್ನೊಂದು ಸ್ವಲ್ಪ ದಿನ ಇಂಟ್ರೆಸ್ಟೇ ಇಲ್ಲದೆ ಇರೋರ ಥರ ತೋರಿಸ್ತಾರೆ. ಸೊ ಈ ಪರ್ಸನ್ ಒಂಥರ ಚಂಚಲ ಮನಸ್ಸಿನ ವ್ಯಕ್ತಿ, ಡ್ಯುಯಲ್ ಮೈಂಡ್ ಸೆಟ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಬಂದು ನಿಮ್ಮನ್ನು ತುಂಬಾ ಒಂಥರ ಇಷ್ಟಪಡ್ತಿದ್ದಾರೆ ಆ್ಯಂಡ್ ಆಲ್ಸೋ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮ ಕಡೆಯಿಂದ ಏನಾದರೂ ಒಂದು ಅಪ್ರೋಚ್ ಅಥವಾ ನೀವೇನಾದರೂ ಅವ್ರಿಗೆ ಕಾಲ್ ಮೆಸೇಜ್ ಮಾಡೋದನ್ನು ಈ ಪರ್ಸನ್ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಆ್ಯಂಡ್ ಒಂದು ಲಾಸ್ಟ್ ಟ್ಯಾರೋ ಕಾರ್ಡ್ ನೋಡೋಣ ಏನು ಬರುತ್ತೆ ಅಂತ. ಓಕೆ, 2 ಆಫ್ ವಾಂಡ್ಸ್ ಬರ್ತಾ ಇದೆ. 2 ಆಫ್ ವಾಂಡ್ಸ್ ಅಂತ ಅಂದರೆ ಅಗೇನ್ ಡ್ಯುಯಲ್ ಮೈಂಡ್ಸೆಟ್, ಕನ್ಫ್ಯೂಷನ್ಸ್ ಜಾಸ್ತಿ. ಬಟ್ ಅವರು ಆ ಒಂದು ಕನ್ಫ್ಯೂಷನಿಂದ ಹೊರಗಡೆ ಬಂದರೆ ಅಥವಾ ಅವ್ರಿಗೆ ಕ್ರಿಯೇಟ್ ಆಗಿರೋವಂಥ ಒಂದು ಕಂಫರ್ಟ್ ಝೋನಿಂದ ಈ ಪರ್ಸನ್ ಹೊರಗಡೆ ಬಂದರೆ ಆ ಪರ್ಸನ್ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು. ಬಿಕಾಸ್ ಇಲ್ಲಿ ನೋಡಿ, ಇಲ್ಲಿ ಗ್ಲೋಬ್ ಇದೆ. ಗ್ಲೋಬ್ ಅಂತ ಅಂದರೆ ಟ್ರಾವೆಲಿಂಗ್ ಅಂತ ಹೇಳ್ತೀವಿ, ಆಯಿತಾ. ಸೊ ನಿಮ್ಮ ಜೊತೆ ಅವರು ಟ್ರಾವೆಲ್ ಮಾಡಬೇಕು, ನಿಮ್ಮ ಜೊತೆ ಅವರ ಜರ್ನಿ ಸ್ಟಾರ್ಟ್ ಮಾಡಬೇಕು. ಜರ್ನಿ ಅಂದರೆ ಬರೀ ಹೊರಗಡೆ ಸುತ್ತಾಡೋದಂತ ಅಂತ ಅಲ್ಲ, ಅವರ ಲೈಫಿನ ಒಂದು ಜರ್ನಿ. ಓಕೆನಾ, ಅವರ ಜೀವನದ ಒಂದು ಜರ್ನಿನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಒಂಥರ ಅವರ ಥಾಟ್ಸಲ್ಲಿ ಅಥವಾ ಅವರ ಫೀಲಿಂಗ್ಸ್, ಅವರ ಎಮೋಷನ್ಸ್ನ ನೋಡಿದಾಗ ಈ ಪರ್ಸನ್ ಒಂಥರ ಡ್ಯುಯಲ್ ಮೈಂಡ್ಸೆಟ್ ಇದ್ರೂ ಒಂದು ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನುವಂಥದ್ದಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಅವರು ತುಂಬ ಸ್ವಲ್ಪ ಪೇಷನ್ಸಿಂದ ಇದ್ದಾರೆ. ಓಕೆನಾ, ಅವರು ನಿಮ್ಮನ್ನು ಅಪ್ರೋಚ್ ಮಾಡಬೇಕು, ಮಾತಾಡಬೇಕು ಅನ್ನುವಂಥದ್ದಿದೆ. ಬಟ್ ಸ್ಟಿಲ್ ಅವರು ಆ್ಯಕ್ಷನ್ ಅನ್ನುವಂಥದ್ದನ್ನು ತೊಗೊಳೋದಕ್ಕೆ ತುಂಬ ಪೇಷನ್ಸಿಂದ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಅಥವಾ ಅವರ ಫೀಲಿಂಗ್ಸ್ನ ನೋಡಿದ್ರೆ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅವರ ಫೀಲಿಂಗ್ಸ್ನ ಅವರು ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಓಕೆ, ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ಓಕೆ, ಅವ್ರು ಏನು ಹೇಳ್ತಿದ್ದಾರೆ ಅಂತ ಅಂದರೆ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ. ಸೊ ನೀವು ಯಾರನ್ನ ಇಷ್ಟಪಡ್ತಿದ್ದೀರೋ ಅವರು, ನೀವು ನಿಮ್ಮ ಫ್ಯಾಮಿಲಿ ನೀವೆಲ್ಲ ಸೇಫಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವು ಖುಷಿಯಾಗಿದ್ದೀರಾ, ನೀವು ನೆಮ್ಮದಿಯಾಗಿದ್ದೀರಾ, ನಿಮಗೆ ನನ್ನಿಂದ ಏನೂ ತೊಂದರೆ ಇಲ್ಲ ಅಲ್ವಾ, ನನ್ನಿಂದ ನಿಮ್ಗೆ ಏನಾದರೂ ಬೇಜಾರಾಗ್ತಾ ಇದೆಯಾ. ಐ ಹೋಪ್ ನಾನು ನಿಮ್ಮಿಂದ ದೂರ ಹೋದ್ರೂ ಕೂಡ ನೀವಿಬ್ಬರು ತುಂಬ ಅಂದರೆ ನೀವು ನಿಮ್ಮ ಲೈಫಲ್ಲಿ ತುಂಬ ಖುಷಿಯಾಗಿದ್ದೀರಾ ಅಲ್ವಾ. ಐ ಹೋಪ್ ನೀವು ಮದುವೆ ಆಗಿರೋ ವ್ಯಕ್ತಿ ಆಗಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನೀವೆಲ್ಲ ಖುಷಿಯಾಗಿ ನೆಮ್ಮದಿಯಾಗಿ ಸೇಫ್ ಆಗಿದ್ದೀರಾ ಅಲ್ವಾ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಿದ್ದಾರೆ. ಆ್ಯಂಡ್ ಈ ಪರ್ಸನ್ ಕರ್ಕಾಟಕ ರಾಶಿ ಆಗಿರೋ ಅಂಥ ಚಾನ್ಸಸ್ ಇದೆ. ಓಕೆ, ಸೊ
ಅವರು ನೀವು ಮತ್ತು ನಿಮ್ಮ ರಿಲೇಷನ್ಶಿಪ್ ಅಥವಾ ನಿಮ್ಮ ಫ್ಯಾಮಿಲಿ ಖುಷಿಯಾಗಿದೆ ಅಲ್ವಾ, ನೀವೆಲ್ಲ ಚೆನ್ನಾಗಿದ್ದೀರಾ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುವೇಶನ್. ಓಕೆ, ಅವ್ರು ಅಂತಿದ್ದಾರೆ ಈ ಒಂದು ಸಿಚುವೇಶನಲ್ಲಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಾನು ಹೇಗಿರಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ನಾನು ನಿನ್ನನ್ನು ಅಪ್ರೋಚ್ ಮಾಡಬೇಕಾ ಬಿಡಬೇಕಾ ಅಂತ ಗೊತ್ತಾಗ್ತಿಲ್ಲ. ಈ ಸಿಚುವೇಶನ್ ಅವ್ರಿಗೆ ಒಂಥರ ಹ್ಯಾಂಡಲ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆ್ಯಂಡ್ ಆಲ್ಸೋ ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ಅವ್ರು ಅಂತಿದ್ದಾರೆ, ನಾನು ಇಲ್ಲ ಅಂದರೆ ಏನು, ನನ್ನ ಲೈಫಲ್ಲಿ ನಿನ್ನ ಕೊಟ್ಟಂಥ ಮೆಮೊರೀಸ್ ಇದೆ, ನಾನು ನಿನಗೆ ಕೊಟ್ಟಂಥ ಮೆಮೊರೀಸ್ ಇದೆ, ಆದರೆ ನಿನ್ನ ಜೀವನದಲ್ಲಿ ನೀನು ಮೂವ್ ಆನ್ ಆಗು, ನನಗೋಸ್ಕರ ತುಂಬ ವೆಯ್ಟ್ ಮಾಡಬೇಡ ಅಂತ ಅಂದ್ಬಿಟ್ಟು ಈ ಪರ್ಸನ್ ಕೂಡ ಹೇಳ್ತಿದ್ದಾರೆ. ಸೊ ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ಅಂದರೆ ನಿಮ್ಮ ಲೈಫಲ್ಲಿ ನೀವೇನಾದರೂ ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಅಥವಾ ನೀವು ಕಾಯ್ತಿದ್ರೆ ಬರ್ತಾರೆ, ನನ್ನ ಹತ್ರ ಮಾತಾಡ್ತಾರೆ ಅಂತ ಅಷ್ಟು ಎಕ್ಸ್ಪೆಕ್ಟೇಷನ್ನ ಇಟ್ಕೋಬೇಡಿ. ನಿಮ್ಮ ಪಾಸ್ಟ್ ಅಂದರೆ ನಿಮ್ಮ ಜೀವನದಲ್ಲಿ ಆಗೂ ಹೋಗಿರೋ ಘಟನೆಯನ್ನ ನೀವು ನೆನಪಿಸ್ಕೊಂಡು ನಿಮ್ಮ ಫ್ಯೂಚರ್ನ ಮರ್ತೋಗ್ತಾ ಇದ್ದೀರಾ. ನಿಮ್ಮ ಪ್ರೆಸೆಂಟಲ್ಲಿ ನೀವು ಖುಷಿಯಾಗಿಲ್ಲ, ನೀವು ನೆಮ್ಮದಿಯಾಗಿಲ್ಲ, ನಿಮಗೆ ಒಂಥರ ಬೇಜಾರು, ದುಃಖ, ಅಥವಾ ಯಾವಾಗಲೂ ಏನೋ ಇವ್ರ ಬಗ್ಗೆನೇ ಯೋಚನೆ ಮಾಡೋದು. ಆ ಥರ ಯೋಚನೆ ಮಾಡಿದರೆ ನಿಮ್ಮ ಕೆರಿಯರ್ ಯಾರು ನೋಡ್ಕೊಳ್ತಾರೆ, ನಿಮ್ಮ ಫ್ಯಾಮಿಲಿನ ಯಾರು ಟೇಕ್ ಕೇರ್ ಮಾಡ್ತಾರೆ. ಸೊ ನಿಮ್ಮ ಪಾಸ್ಟಲ್ಲಿ ನಡೆದಿರುವಂತಹ ವಿಚಾರಗಳಿಂದ ನೀವು ಹೊರಗಡೆ ಬರಬೇಕು ಅನ್ನುವಂಥದ್ದಿದೆ. ಆ್ಯಂಡ್ ಲಾಸ್ಟ್ ಒಂದು ಕಾರ್ಡ್ ನೋಡೋಣ. ಓಕೆ, ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿ. ಓಕೆ, ಸೊ ನೀವು ತುಂಬ ಓವರಾಗಿ ಎಮೋಷನ್ ಆಗಬೇಡಿ. ಇದು ಮೀನರಾಶಿಯವರು ಈ ಎನರ್ಜಿ ಇರೋವಂಥದ್ದು. ಸೊ ನೀವು ತುಂಬ ಒಂಥರ ಬೇಜಾರಾಗಿರಬೇಡಿ ಅಥವಾ ಏನೋ ಕಳ್ಕೊಂಡಂಗೆ ಇರಬೇಡಿ. ಎರಡನ್ನೂ ಬ್ಯಾಲೆನ್ಸ್ ಮಾಡಿ. ದೇವರು ಅಥವಾ ಸ್ಪಿರಿಚುಯಾಲಿಟಿ, ಮೆಡಿಟೇಷನ್ ಮಾಡೋದು, ಮ್ಯಾನಿಫೆಸ್ಟೇಷನ್ ಮಾಡೋದು, ದೇವ್ರನ್ನ ನಂಬೋದು. ಆಮೇಲೆ ಫ್ಯೂಚರ್ ನಿಮ್ಮ ಕೈಯಲ್ಲಿಲ್ಲ. ಓಕೆ, ಪ್ರೆಸೆಂಟ್ ಕೂಡ ನೀವು ಯಾವ ಥರ ಇರ್ತೀರೋ ಅದೇ ನಿಮ್ಮ ಫ್ಯೂಚರ್ನ ಇಂಡಿಕೇಟ್ ಮಾಡುತ್ತೆ. ಸೊ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಿ. ಪ್ರಾಕ್ಟಿಕಲ್ ಆಗೂ ಯೋಚನೆ ಮಾಡಿ, ಎಮೋಷ್ನಲ್ ಆಗೂ ಯೋಚನೆ ಮಾಡಿ. ಎರಡನ್ನೂ ಇಂಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಒಂದು ರಿಲೇಷನ್ಶಿಪ್ಗೋಸ್ಕರ ನೀವು ನಿಮ್ಮ ಕೆರಿಯರ್ನ ಹಾಳು ಮಾಡ್ಕೊಳ್ಳೋದು ಅಥವಾ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡದೇ ಇರೋದು ಅಥವಾ ಇನ್ಯಾರ ಮೇಲೂ ಜಗಳ ಆಡೋ ಅಂಥದ್ದು ಇದೆಲ್ಲ ಬೇಡ. ನೀವು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿನ ನೀವು ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೂಡ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ. ಆ್ಯಂಡ್ ಆಲ್ಸೋ ಇದು ಒಂದು ಯೂನಿವರ್ಸಲ್ ಮೆಸೇಜ್ ಕೂಡ. ನಿಮ್ಮ ಜೀವನದಲ್ಲಿ ನೀವು ಕೆಲವೊಂದು ಸಾರಿ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಅಂದರೆ ಈ ಪರ್ಸನ್ ಬಿಟ್ಟು ಹೋಗಾಗಿದೆ, ಇವ್ರು ನನ್ನನ್ನು ಆಲ್ರೆಡಿ ಚೀಟ್ ಮಾಡಿದ್ದಾರೆ, ಇವ್ರು ನನ್ನ ಲೈಫಲ್ಲಿ ಬೇಕಾ ಅನ್ನೋದು ಒಂದು ಪ್ರಾಕ್ಟಿಕಲ್ ಯೋಚನೆ. ಎಮೋಷನಲ್ ಅಂತ ಅಂದರೆ ಈ ಪರ್ಸನ್ ನಿಜವಾಗ್ಲೂ ನನ್ನನ್ನು ಇಷ್ಟಪಡ್ತಿದ್ರು, ಅವ್ರು ನನ್ನ ಲೈಫಲ್ಲಿ ಬರ್ತಾರೆ, ಆದರೆ ಅದಕ್ಕೋಸ್ಕರ ನಾನು ನನ್ನ ಫ್ಯೂಚರ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದು ಬೇಡ, ನನ್ನ ಪ್ರೆಸೆಂಟ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನೀವು ಅದು ಥರನೂ ತೊಗೋಬೋದು. ಆ್ಯಂಡ್ ಸ್ಪಿರಿಚುಯಾಲಿಟಿ ಅಂತ ಅಂದರೆ ನಿಮ್ಮ ಪಾಸ್ಟಲ್ಲಿ ಏನಾಗಿತ್ತೋ ಅದು ನಿಮಗೆ ಒಂದು ಲೈಫ್ ಲೆಸನ್ನ ಲರ್ನ್ ಮಾಡಿಸಿದೆ. ಆ ಒಂದು ನೀವೇನು ಕಲ್ತಿದ್ದೀರಾ ಅದನ್ನು ನೀವು ತೊಗೊಂಡು ಮುಂದೆ ಮೂವ್ ಆನ್ ಆಗಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಆ್ಯಂಡ್ ದಿಸ್ ಇಸ್ ಯೂನಿವರ್ಸ್ ಆ್ಯಂಡ್ ನಿಮ್ಮ ಪರ್ಸನ್ ಇಬ್ಬರು ಕೂಡ ಹೇಳ್ತಿರೋದು ಅಂತ ಅಂದ್ಬಿಟ್ಟು ತೊಗೊಳ್ಳಿ. ಓಕೆ, ಸೊ ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಮನಿ ಅಟ್ರಾಕ್ಷನ್ ಮತ್ತು ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಅಥವಾ ಕಾಲ್ ಮಾಡಿ ನೀವು ಇದನ್ನು ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು.